ಸೆಕೆಂಡ್ PUC ಹಿಸ್ಟ್ರಿ. ಇನ್ನು ಯಾರು ಏನು ಓದಿಲ್ಲ ಇತಿಹಾಸ ಸಬ್ಜೆಕ್ಟ್, ನಾನು ಹೇಳುವಂತಹ ಇಂಪಾರ್ಟೆಂಟ್ ಪ್ರಶ್ನೆ 1, 2, 5, 10, ಅದೇ ರೀತಿ ಕಾಲಾನುಕ್ರಮಣಿಕೆ ಆಗಿರ್ಬೋದು, ಮ್ಯಾಪ್ ಕ್ವಶನ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರತಿಯೊಂದನ್ನು ಈ ಒಂದು 10 ನಿಮಿಷದಲ್ಲಿ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದಾನೆ. ವಿಡಿಯೋನ ಕೊನೆ ತನಕ ನೋಡಿ, ವಿತ್ ಆನ್ಸರನ್ನು ಇದೇ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ. ಕ್ವಶನ್ ಆ್ಯಂಡ್ ಆನ್ಸರನ್ನು ಕೊಟ್ಟಿರ್ತಕ್ಕಂಥ ಕ್ವಶನ್ ಆನ್ಸರ್ನ ಓದ್ಕೊಂಡ್ಬಿಡಿ, ಇದಿಷ್ಟು ಸಾಕು, ಆರಾಮಾಗಿ 80 ಔಟ್ ಆಫ್ 80 ಸ್ಕೋರ್ ಮಾಡ್ತೀರಾ. ನಡಿ ವಿಡಿಯೋನ ಶುರು ಮಾಡೋಣ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ. ನಡಿ ವಿಡಿಯೋನ ಶುರು ಮಾಡೋಣ. ಇಂಟ್ರೊಡಕ್ಷನ್ ಹೇಳಿದ್ದೆ 1, 2, 5, 10 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಕೊಡ್ತೀನಿ ಅಂತ. ಇಲ್ಲಿ ಹಿಸ್ಟ್ರಿಯಲ್ಲಿ ಯಾವ ತರ ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ, ಎಷ್ಟು ಕಠಿಣ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ಕೊಡ್ತೀನಿ ನೋಡಿ. ಪ್ರತಿಪಾದನೆ ಏನಂತ ಕೊಟ್ಟಿದ್ದಾರೆ, ಸಿಂಧೂ ನದಿ ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಆಯ್ತಾ, ಒಂದೇದು ಕಾರಣ ಇದು ಈಜಿಪ್ಟ್, ಮೆಸೊಪೊಟೋಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಕರೆಕ್ಟ್. ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ. ಎ ಸರಿಯಾಗಿದೆ, ಆರ್ ಸರಿಯಾಗಿದೆ. ಇಲ್ಲಿ ಎ ಆರ್ ಗಳು ಸರಿಯಾಗಿವೆ, ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಕರೆಕ್ಟ್ ಆಗಿದೆಯಲ್ಲ? ಈ ರೀತಿ ಆನ್ಸರ್ ನೋಡಬೇಕಾಗುತ್ತೆ. ಶಾತವಾಹನರ ರಾಜಧಾನಿ ಯಾವುದು? ಪ್ರತಿಷ್ಠಾನ ಪ್ರಸ್ತುತದಲ್ಲಿ ಕಂಡು ಬರ್ತಕ್ಕಂಥ ರಾಜ್ಯ ಯಾವುದು? ಮಹಾರಾಷ್ಟ್ರ. ಶಾತವಾಹನ ರಾಜಧಾನಿ ಯಾವುದು? ಪ್ರತಿಷ್ಠಾನ. ಇದು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು. ಎರಡನೇ ತೈರನ್ ಯುದ್ಧಗಳು ಇವ್ರ ನಡುವೆ ನಡೆಯುತ್ತೆ. ಮೊಹಮ್ಮದ್ ಗೋರಿ, ಪೃಥ್ವಿರಾಜ್ ಚೌಹಾಣ್. ನೆಕ್ಸ್ಟ್ ಅದಾದ ನಂತರ ವಿಶಿಷ್ಟಾದ್ವೈತ ಸಿದ್ಧಾಂತ ರಾಮಾನುಜಾಚಾರ್ಯರು. ಭಾರತದ ಕಾಂಗ್ರೆಸ್ ಸ್ಥಾಪನೆ 1885. ನೆಕ್ಸ್ಟ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಅಶ್ವಘೋಷ ಬುದ್ಧ ಚರಿತ. ಎಲಿಫೆಂಟ್ ಆದ ಪುರಾತನ ಹೆಸರು ಗೌರವಪುರಿ. ಡ್ಯಾಶ್ ಅಮೀರ್ ಖುಸ್ರು ಭಾರತದ ಗಿಣಿ. ಅದಾದ ನಂತರ KC ರೆಡ್ಡಿ ರವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ. ಶಾಂತಕವಿ. ರಕ್ಷಿಸು ಕರ್ನಾಟಕ ದೇವಿ ಗೀತೆಯನ್ನು ರಚಿಸಿದವರು ಶಾಂತಕವಿ. ವೆಮಾ ಕ್ಯಾರ್ಪೈಸಸ್ ಅಂದ್ರೆ ಕುಶಾನರ ದೊರೆ. ಅದಾದ ನಂತರ ರಾಜ ತೊದರ್ಮಲ್ಲ ಅಂದ್ರೆ ಕಂದಾಯದ ಮಂತ್ರಿ. ಅಕ್ಬರ್ನ ಕಂದಾಯ ಮಂತ್ರಿ. ಅದಾದ ನಂತರ 2ನೇ ಇಬ್ರಾಹಿಂ ಆದಿಲ್ ಶಾ ಅಂದ್ರೆ ಜಗದ್ಗುರು ಬಾದ್ಶಾ. ಗುರುನಾನಕ್ ಅಂದ್ರೆ ಸಿಖ್ ಧರ್ಮ. ಆಲೂರು ವೆಂಕಟರ ಕರ್ನಾಟಕ ಗತವೈಭವ. ಕೊಟ್ಟಿದ್ದೀನಿ. ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಎಷ್ಟು ಇಂಪಾರ್ಟೆಂಟ್ ಕೊಡ್ತೀನಿ ಇವೆಲ್ಲ ಓದ್. ಸಿಂಧು ನಾಗರಿಕತೆ ಹಡಗು ಕಟ್ಟೆ ಇಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು ಕೊಟ್ಟಿದ್ದೀನಿ ಆನ್ಸರ್. ಅರ್ಥಶಾಸ್ತ್ರ ಕೌಟಿಲ್ಯ. ಕಬೀರ್ ರಚಿಸಿರ್ತಕ್ಕಂಥ ಭಕ್ತಿಗೀತೆ ಯಾವ ಪ್ರಕಾರ? ದೋಹೆಯಲ್ಲಿದೆ. ಡಚ್ ಇಂಡಿಯಾ ಸ್ಥಾಪನೆ. ಡಚ್ ಇಂಡಿಯಾ ಕಂಪನಿ 1602. ಸೋರಿಕೆ ಸಿದ್ಧಾಂತ ದಾದಾಬಾಯಿ ನೌರೋಜಿ. 2 ಅಂಕದ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಎಲ್ಲ ಭಾರತದ ಇದರ ಹೆಸರು ಭರತಖಂಡ, ಭರತವರ್ಷ, ಜಂಬೂದ್ವೀಪ, ಇಂಡಿಯಾ. ಭಾರತದಲ್ಲಿ ಉದಯಿಸಿರ್ತಕ್ಕಂಥ ಯಾವ್ದಾದ್ರು 2 ಪ್ರಮುಖ ಧರ್ಮ, ಹಿಂದೂ, ಜೈನ್, ಸಿಖ್, ಬೌದ್ಧ ಬರೀಬಹುದು. ಸಿಂಧು ನಾಗರಿಕತೆ ಶವ ಸಂಸ್ಕಾರ ಪದ್ಧತಿ. ಹೂಳುವುದು, ದಹನ ಮಾಡುವುದು. ಗೊಮ್ಮಟೇಶ್ವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು? ಅದು ಎಲ್ಲಿದೆ? ಚಾವುಂಡರಾಯ, ಶರವಣಬೆಳಗೊಳ. ವಾಕ್ಯ ಮಾಡಿ ಬರೆಯುವಂತ ಅವಶ್ಯಕತೆ ಇಲ್ಲ. ಚಾವುಂಡರಾಯ ಬರೆದ್ರ ಮುಗಿತು. ಅದಕ್ಕೆ ಎಲ್ಲಿದೆ? ಶ್ರವಣಬೆಳಗೊಳ. ಇಷ್ಟು ಬರೀಬೇಕು ಆನ್ಸರ್, ಮತ್ತೆ ಜಾಸ್ತಿ ಬರೆಯುವಂತಹ ಅವಶ್ಯಕತೆ ಇಲ್ಲ. ಇಲ್ಲೆಲ್ಲ ಕೊಟ್ಟಿದ್ದೀನಿ. ಒಂದೊಂದಾಗಿ ಕ್ವಶನ್ ಅನ್ನ, ಈ 2 ಅಂಕದ ಪ್ರಶ್ನೆಗಳು ಇಲ್ಲಿವೆ. ನೀವು ಒಂದೊಂದಾಗಿ ನೋಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಫಿಕ್ಸ್ ಪ್ರಶ್ನೆ. ಇದ್ರ ಮೇಲೆ ಒಂದು ಸಪರೇಟ್ ಆನ್ಸರ್ ಯಾವ ರೀತಿ ಮಾಡ್ಬೇಕಂತ ವಿಡಿಯೋ ಮಾಡಿದ್ದೀನಿ, ನೀವು ಹೋಗಿ ನೋಡಬಹುದು. ಶಿವಾಜಿಯ ದಿಗ್ವಿಜಯಗಳನ್ನ ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಆನ್ಸರ್ ಅನ್ನ ಕೊಟ್ಟಿದ್ದೀನಿ, ನೀವು ಒಂದ್ಸಲ ಓದ್ಲೇಬೇಕಾಗುತ್ತೆ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ, ಓದಬೇಕು. ರಾಷ್ಟ್ರೀಯತೆ ಉದಯಕ್ಕೆ ಕಾರಣವಾದ 2 ಅಂಶಗಳು. ಬುದ್ಧನ ಜೀವನ ಮತ್ತು ಬೋಧನೆಯನ್ನು ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ ಇದು. ಆನ್ಸರ್ ಇಲ್ಲಿದೆ, ಆನ್ಸರ್ ಅನ್ನು ಕೊಡ್ತಾ ಇದ್ದೇನೆ, ನೀವು ಒಂದೊಂದಾಗಿ ಓದಲೇಬೇಕಾಗುತ್ತೆ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರೆಯುತ್ತಾರೆ, ಏಕೆ? ವಿವರಿಸಿ. ಇಂಪಾರ್ಟೆಂಟ್ ಆನ್ಸರ್ ಅನ್ನು ಕೊಟ್ಟಿದ್ದೀನಿ, ಒಂದೊಂದಾಗಿ ನೀವು ಓದ್ತಾ ಹೋಗಬೇಕು. ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪವನ್ನು ಬರೆಯಿರಿ. ಇಲ್ಲಿದೆ ಆನ್ಸರ್. ಸರ್ ಎಂ ವಿಶ್ವೇಶ್ವರಯ್ಯ ಆಧುನಿಕ ಮೈಸೂರಿನ ನಿರ್ಮಾತೃ, ವಿಶ್ಲೇಷಿಸಿ. ಆನ್ಸರ್ ಅನ್ನು ಕೊಟ್ಟಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ. ಯಾವ್ಯಾವ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ, ಎಲ್ಲಾ ಪ್ರಶ್ನೆಗಳು ಫಿಕ್ಸ್ ಪ್ರಶ್ನೆ ಅಂತಾನೆ ತಿಳ್ಕೊಳ್ಳಿ. ಕಾಲಾನುಕ್ರಮದಲ್ಲಿ ಬರೆಯಿರಿ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ, ನೀವು ಒಂದ್ಸಲ ನೋಡ್ತಾ ಹೋಗಿ. ಇಲ್ಲಿ ಕೊಟ್ಟಿದ್ದೀನಿ 1, 2, 3, 4. ಮ್ಯಾಪ್ ಕ್ವಶನ್ ಕೊಟ್ಟಿದ್ದೀನಿ, ಅದಕ್ಕೆ ವಿವರಣೆನೂ ಕೊಟ್ಟಿದ್ದೀನಿ. ಇಲ್ಲಿದೆ ವಿವರಣೆ, ನೋಡ್ತಾ ಹೋಗಿ. ಮ್ಯಾಪ್ ಅನ್ನು ಯಾವ ರೀತಿ ಗುರುತಿಸಬೇಕು ಇಲ್ಲಿ ಗುರುತಿಸಿದ್ದೀನಿ. ನೆಕ್ಸ್ಟ್ ಮುಂದೋಗೋಣ. ಮೊಹೆಂಜೋದಾರೋ ಪದದ ಅರ್ಥ ಮಡಿದವರ ದಿಬ್ಬ. ರಾಷ್ಟ್ರಕೂಟರ ಸಾಮ್ರಾಜ್ಯವು ವಿಶ್ವದ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಅಂದ್ರೆ ಸುಲೈಮಾನ್. ನೆಕ್ಸ್ಟ್, ಬಂದೋಬಸ್ತ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದವರು ರಾಜ ತೊದರ್ಮಲ್. ಸರಿಯಾದ ಜೋಡಿಯನ್ನು ಗುರುತಿಸಿ. ಇಲ್ಲಿ ಆಲ್ರೆಡಿ ಗುರುತಿಸಿದ್ದೀನಿ, ನೀವು ಒಂದ್ಸಲ ನೋಡಿ. ಸಮುದ್ರ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶಿಸಿದ ಯುರೋಪಿಯನ್ನರಲ್ಲಿ ಮೊದಲಿಗರು ಪೋರ್ಚುಗೀಸರು. ಇಲ್ಲಿ ಸ್ವಸ್ತಿಕ್ ಜೈನ ಧರ್ಮದ ಚಿಹ್ನೆ. ಇಲ್ಲಿದೆ ಆನ್ಸರ್, ಸ್ವಸ್ತಿಕ್ ಜೈನ ಧರ್ಮದ ಚಿಹ್ನೆ. ನೆಕ್ಸ್ಟ್ ನೋಡ್ತಾ ಅಲ್ಬೇನಿಯಾದ ಪ್ರಸಿದ್ಧ ಗ್ರಂಥ ಕಿತಾಬುಲ್ ಹಿಂದ್. ಅನುಭವ ಮಂಟಪ ಅಧ್ಯಕ್ಷತೆ ಅಲ್ಲಮ ಪ್ರಭು. ಭಾರತದ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ. ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಪ್ರಥಮವಾಗಿ ಪ್ರಾರಂಭಿಸಿದ ಬಂಗಾಳ ಪತ್ರಿಕೆ ಸಂವಾದ್ ಕೌಮುದಿ. ಆನ್ಸರ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ತಾ ಹೋಗೋಣ. ಹಾಗೋಣ, ಇಲ್ಲಿ ನೋಡ್ತಾ ಹೋಗಿ. ಹಲ್ಮಿಡಿ ಶಾಸನ B 3ನೇದ್ದು. ಅದಂತರ C 4. ಅದಾದ ನಂತರ D 5. ಇಷ್ಟೆಲ್ಲ ಇದೆ, ಹಾಕಲಿ ನೋಡ್ತಾ ಹೋಗಿ. ಸಿಂಧು ನಾಗರಿಕತೆ ವಿಶಿಷ್ಟ ಲಕ್ಷಣ, ನಗರ ಯೋಜನೆ. ಇಲ್ಲೆಲ್ಲ ಆನ್ಸರ್ ಅನ್ನ ಕೊಟ್ಟಿದ್ದೀನಿ, ನೀವು ಒಂದೊಂದಾಗಿ ಓದ್ತಾ ಹೋಗಿ.
2 ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೀನಿ. ಯಾವುದಾದ್ರೂ 2 ಭಾರತೀಯ ನೃತ್ಯ ಪ್ರಕಾರಗಳನ್ನು ಹೆಸರಿಸಿ. ಇಲ್ಲಿದೆ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇಲೆ ಎಲ್ಲಿಂದ ಎಲ್ಲಿವರೆಗಿತ್ತು? ಮೆಸೋಲಿಥಿಕ್ ಅಂದರೆ ಮಧ್ಯಶಿಲಾಯುಗ. ಅದರ ಅರ್ಥ ಬರೀರಿ. ಮಹಾಪರಿತ್ಯಾಗ ಅಂತಂದ್ರೆ ಏನು? ಗುಪ್ತರ ಇತಿಹಾಸದ ಬಗ್ಗೆ ತಿಳಿಯಲು ಸಹಾಯಕವಾಗಿರುವ ಯಾವುದಾದ್ರೂ 2 ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿ. ಎಲ್ಲ ಆನ್ಸರ್ ಇಲ್ಲೇ ಇದೆ, ಕ್ವಶನ್ಸ್ ಇಲ್ಲೇ ಇದೆ, ನೀವು ಒಂದೊಂದಾಗಿ ನೋಡ್ತಾ ಹೋಗಬೇಕು. ಗಾಂಧಾರ ಕಲಾಶೈಲಿಯ ಮುಖ್ಯ ಲಕ್ಷಣಗಳನ್ನು ವಿವರಿಸಿ ಕೊಟ್ಟಿದ್ದೀನಿ, ಓದ್ತಾ ಹೋಗಿ, ಆನ್ಸರ್ ಇಲ್ಲೇ ಇದೆ. ಇನ್ನು ತಾಳಿಕೋಟಿ ಯುದ್ಧದ ಕಾರಣಗಳು ಮತ್ತು ಫಲಿತಾಂಶವೇನು? ಪರಿಣಾಮಗಳು, ಕಾರಣ ಪರಿಣಾಮ. ಬ್ರಿಟಿಷರೊಂದಿಗೆ ಟಿಪ್ಪು ಸುಲ್ತಾನನ ಹೋರಾಟ. ಶಾರ್ಟ್ ಮಾಡಿ ಬರ್ತೀನಿ, ಶಾರ್ಟ್ ಆಗಿ ಕೊಟ್ಟಿದ್ದೀನಿ, ಶಾರ್ಟ್ ಆಗಿ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಭಾರತೀಯ ಶಿಕ್ಷಣದ ಮೇಲೆ ಬ್ರಿಟಿಷ್ ಆಳ್ವಿಕೆ ಪ್ರಭಾವವನ್ನು ಬರೆಯಿರಿ. ನೆಕ್ಸ್ಟ್ 10 ಅಂಕದ ಪ್ರಶ್ನೆ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿ ಬಗ್ಗೆ ಬರೆಯಿರಿ. ಎರಡನೇ ಪುಲಕೇಶಿ ಸಾಧನೆಗಳನ್ನು ವಿವರಿಸಿ. ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿ ಪಾತ್ರ. ಇಂಪಾರ್ಟೆಂಟ್ ಪ್ರಶ್ನೆ ಬರುವಂತ ಸಾಧ್ಯತೆ ಇದೆ. ಕಾಲಾನುಕ್ರಮದಲ್ಲಿ ಜೋಡಿಸಿದ್ದೀನಿ ನೋಡಿ, ಜೋಡಿಸಿದೆ. ಮ್ಯಾಪ್ ಕ್ವಶನ್ ನೋಡ್ತಾ ಹೋಗೋಣ. ಮ್ಯಾಪ್ ಕ್ವಶನ್ ಇದೇನು ಡೀಟೇಲ್ಸ್ ಬರೀಬೇಕಲ್ಲ, ವಿವರಣೆ ಅದನ್ನು ಬರ್ದಿದ್ದೀನಿ. ಗುರುತಿಸಿದ್ದೀವಿ, ನೋಡ್ಕೊಂಬಿಡಿ. ಗುರುತಿಸೋದು ಯಾವ ರೀತಿ ಅದನ್ನೊಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅದಾದ ನಂತರ ನೆಕ್ಸ್ಟ್, ಪ್ರಾಚೀನ ಭಾರತದ ರೋಮ್ಗಳ ಸಂಬಂಧ ಕುರಿತು ತಿಳಿಸುವ ಗ್ರಂಥ ಜಿಯೋಗ್ರಫಿ. ಕ್ವಶನ್ ಎಲ್ಲ ಕೊಟ್ಟಿದ್ದೀನಿ, ಇಲ್ಲೆಲ್ಲ ನೋಡ್ತಾ ಹೋಗಿ. ಮಾಮೂಲಕ್ ಅಂತಂದ್ರೆ ಗುಲಾಮ. ಅದ್ವೈತ ತತ್ವಶಾಸ್ತ್ರದ ಪ್ರತಿಪಾದಕರು ಶಂಕರಾಚಾರ್ಯ. ಕ್ಲಾಸಿಕ್ ಅದನ್ನ 1757 ಆನ್ಸರ್ನ ಕೊಟ್ಟಿದೆ. ಸಿಂಧೂ ಜನರ ಪ್ರಸಿದ್ಧ ಪ್ರಧಾನ ದೇವತೆ ಅಂದರೆ ಮಾತೃ ದೇವತೆ. 2ನೇ ಹರ್ಷವರ್ಧನ, 2ನೇ ರಾಜಧಾನಿ ಕನೌಜ್. ಅಮೀರ್ ಖಸ್ರು ಭಾರತದ ಗಿಣಿ. ಫಿಕ್ಸ್ ಪ್ರಶ್ನೆ ಎಲ್ಲ ಕೊಡ್ತಾ ಇದ್ದೇನೆ ರೀ, ಇವೆಲ್ಲ ಓದ್ಬೇಕು ನೀವು, ಅಂದರೆ ಸಾಧ್ಯ ಆಗುತ್ತೆ. ಗುರು ಗ್ರಂಥ ಸಾಹಿಬ್ ಗುರುಮುಖಿಯಲ್ಲಿದೆ. ಅದಾದ ನಂತರ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲಾದ ಮೊದಲ ರಾಜ್ಯ ಹೈದರಾಬಾದ್. ಆನ್ಸರ್ನ ಇಲ್ಲೆಲ್ಲ ಹಾಕಿದ್ದೀನಿ, ನೀವೇ ನೋಡಿ. 1 ಕನಿಷ್ಕ ಅಂದರೆ ಶಕಯುಗ, ಬಿ ಶಹಜಹಾನ್ ಅಂದರೆ ತಾಜ್ ಮಹಲ್, ಅನಿ ಬೆಸೆಂಟ್ ಅಂದರೆ ವಿಶ್ವೇಶ್ವರಯ್ಯ ಅಂದ ತಕ್ಷಣ ಕೈಗಾರಿಕರಣೆ ಅಲ್ಲೇ ವಿನಾಶ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ಇದಕ್ಕಾಯ್ತು. ಮೆಹಂಜೋದಾರು ಅಂದರೆ ಅಲ್ಲಿ ನೋಡಿ. ಇಷ್ಟು 3 ಈ ವಿಡಿಯೋ ಪೂರ್ತಿಯಾಗಿ ನೋಡಿದವ್ರಿಗೆ ಅರ್ಥ ಆಗುತ್ತೆ ಎಷ್ಟು ಕ್ವಶನ್ಸ್ ರಿಪೀಟ್ ಆಗಿದೆ, ಎಷ್ಟು ನಮಗೆ ಇಂಪಾರ್ಟೆಂಟ್ ಅಂತ. ಇಲ್ಲಿ ಇದು MCQ ಅಲ್ಲಿ ಬಂದಿತ್ತು, ಈಗ 1 ಅಂಕದಲ್ಲಿ ಬರ್ತಾ ಇದೆ ನೋಡಿ. ಚೋಳರ ಆರಂಭಿಕ ರಾಜಧಾನಿ ಉರೈಯೂರು. ಕ್ವಶನ್ ಎಲ್ಲ ಇಲ್ಲಿ ಕೊಟ್ಟಿದ್ದೀನಿ, ಒಂದೊಂದಾಗಿ ನೀವು ಓದ್ತಾ ಹೋಗ್ಬೇಕಾಗತ್ತೆ. 2 ಅಂಕದ ಪ್ರಶ್ನೆಗಳೆಲ್ಲ ಇಲ್ಲೇ ಇದೆ, ನೀವು ಓದಿ ಅಷ್ಟೇ. ಹೊಯ್ಸಳ ಶೈಲಿಯ ವಾಸ್ತು ಶಿಲ್ಪದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇಲ್ಲೆಲ್ಲ ಕೊಟ್ಟಿದ್ದೀನಿ, ಒಂದೊಂದಾಗಿ ನೋಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಸೋರಿಕೆ ಸಿದ್ಧಾಂತದ ಬಗ್ಗೆ ಬರೆಯಿರಿ ಅಂತ ಇದೆ, ಬರೆದಿದ್ದೀವಿ. ಆನ್ಸರ್ ಇದೆ. ಕರ್ನಾಟಕ ಏಕೀಕರಣ ಚಳವಳಿ ಸಂಕ್ಷಿಪ್ತವಾಗಿ ವಿವರಿಸಿ. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಮೊಹಮ್ಮದ್ ಬಿನ್ ತುಘಲಕ್ ಅವರ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ. 3 ಪಾಯಿಂಟ್ ಇದೆ, ಅದನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಫಲಿತಾಂಶಗಳನ್ನು ಬರೀರಿ. ಪರಿಣಾಮ ಅಂತ ಇತ್ತು, ಈ ಫಲಿತಾಂಶ ಮಾಡಿದ್ದಾರೆ ಅಷ್ಟೇ, ಅದನ್ನು ಬಿಟ್ಟರೆ ಮತ್ತೇನು ಚೇಂಜಸ್ ಏನಿಲ್ಲ. ಸರಿ ಆಯಿತು, ಇದಾಯಿತು. ನೆಕ್ಸ್ಟ್, ಕಾಲಾನುಕ್ರಮದಲ್ಲಿ ಬರೀರಿ. ಬರೆದಿದ್ದೀವಿ, ಆನ್ಸರ್ ಇಲ್ಲೇ ಇದೆ, ನೋಡ್ತಾ ಹೋಗಿ. ಕೊಟ್ಟಿದ್ದೀವಿ, ಸರಿ ಮುಗಿದಿದೆ. ಇಲ್ಲೆಲ್ಲ ಇಂಗ್ಲೀಷ್ ಮೀಡಿಯಂ ಕೂಡ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಇಂಗ್ಲೀಷ್ ಮೀಡಿಯಮನ್ನು ಒಂದೊಂದಾಗಿ ತಾವು ನೋಡ್ತಾ ಹೋಗಬೇಕು. ಎಲ್ಲ MCQ ಪ್ರಶ್ನೆ ಇಲ್ಲಿದೆ. ಯು ಮೇ ಸಿ ಆಲ್ MCQs here. After that, we will go through MCQ, fill in the blanks, match the following 1 mark question, 2 mark question, as well as 5 and 10 with answer I'm giving you. But you should read these questions consistently, patiently and persistently, ardently. You see this question. Explain the village administration of the Cholas. One of the most important questions in the examination of history. You must read that. Describe the victories of Shivaji. All victories are mentioned here. Discuss the personality of Swami Vivekananda. Next, we will move through it. What were the factors that led to the rise of nationalism? Okay, 30 to 40 sentences. 10 marks question. Describe the life and teachings of Buddha. Answer you may see here. Why is the Gupta period called the golden age in Indian history? Explain. Answer already given. Please, what has given in this mentioned points and answer, you should read that. Next, write about the religion, literature and art and architecture of the Vijayanagara period or Vijayanagara Empire.
Let's see. All answers, points. Sir, 37th question, named Sir Vishveshwaraya is the builder of modern Mysore. Analyze, criticize, explain. These kind of questions maybe arise. This would be most important question. Sir Vishveshwaraya question. Write the following events in chronological order. Visual impaired student only. Next. Battle of Talikote. Discuss the Tipu Sultan's struggle with the British. Write about the impact of the British rule on Indian education. Write about the political, social, economical, and religious condition of the Aryans. 10-mark question. Describe the achievements of Pulkeshi II. Describe the life and achievements of the actor. Not actor, Akbar. ಇಲ್ಲಿ ಒಂದು ನೀವು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಏನಾಗಿದೆ ಅಂತಂದರೆ ಟ್ರಾನ್ಸ್ಲೇಷನ್ ಸ್ವಲ್ಪ ತಪ್ಪಾಗಿದೆ ಇಲ್ಲಿ. ಸೊ ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ಅಕ್ಟರ್ ಅಂತ ಆಗಿದೆ. ಸೊ ಅಕ್ಟರ್ ಅಲ್ಲ, ಅದು ಅಕ್ಬರ್ ಆಗಬೇಕು. ಇದನ್ನು ಸ್ವಲ್ಪ, ಇದು ಒಂದು ಮಿಸ್ಟೇಕ್ ಆಗಿದೆ. ಇದೊಂದು ಸ್ವಲ್ಪ ನೀವು ಅದನ್ನು ಕನ್ಸಿಡರೇಷನ್ಗೆ ತಗೋಬೇಕಾಗುತ್ತೆ. ಅಕ್ಬರ್ ಅಂತ ಅದನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ಪ್ಲೀಸ್ ಕರೆಕ್ಟ್ ದ್ಯಾಟ್. ನಾಟ್ ಅಕ್ಟರ್, ಅಕ್ಬರ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್. Two marks question. What were the two major taxes collected by Shivaji? All answers are given here. Please take it down. Just go with this JVP committee. Not this is Kannada version. Just you may consider it JVP committee. That's it. Describe the life and achievements of Ashoka. Critically examine the administrative experiments of Muhammad bin Tughlaq. Explain the causes and results of India's first war of independence. Chronological order. Answer has been given.